ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 2 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಭಾಗ 2ರ ಕಾಮನಬಿಲ್ಲು ಪಾಠವನ್ನು ಕಲಿಯೋಣ. ಇದೊಂದು ಪದ್ಯ. ಮಕ್ಕಳೆಲ್ಲ ರೆಡಿ ಇದ್ದೀರಲ್ಲ? ಪದ್ಯ 6. ಕಾಮನಬಿಲ್ಲು ಕಮಾನು ಕಟ್ಟಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಅಂದ್ರೆ ಕಾಮನಬಿಲ್ಲಿನ ಬಗ್ಗೆ ಕುವೆಂಪುರವರು ಬರೆದಂತಹ ಒಂದು ಸುಂದರವಾದ ಕವಿತೆ. ಮೊದಲಿಗೆ ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ ಅಂತಿದೆ. ನಾವೊಂದ್ಸಲ ಈ ಪದ್ಯವನ್ನ ಓದ್ಕೊಂಡು ಬರೋಣ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಕಾಮನಬಿಲ್ಲು ಅಂದ್ರೆ ರೇನ್ಬೋ, ಕಮಾನು ಕಟ್ಟಿದೆ. ನೀವೆಲ್ಲ ಕಮಾನನ್ನ ನೋಡಿರ್ತೀರಿ. ವಿಶೇಷ ಸಂದರ್ಭದಲ್ಲಿ ಎಲ್ಲರ ಮನೆಯ ಮುಂದೆ ಅಥವಾ ದೇವಸ್ಥಾನದ ಮುಂದೆ ಇದನ್ನ ಕಟ್ಟಿರ್ತಾರಲ್ಲ, ಇದೇ ರೀತಿ ಈ ರೇನ್ಬೋ ಇದೆಯಲ್ಲ, ಅದೇ ರೀತಿ ಇಲ್ಲಿ ಕಾಣುವಂಥದ್ದು ಕಮಾನು ಕಟ್ಟಿದಂತಹ ಕಾಮನಬಿಲ್ಲು. ಮೋಡದ ನಾಡಿನ ಬಾಗಿಲಿಗೆ. ಮೋಡದ ನಾಡು ಅಂತ ಹೇಳಿದ್ರೆ ಕವಿಯ ಕಲ್ಪನೆಯಲ್ಲಿ ಮೋಡದ ಒಂದು ನಾಡು, ಒಂದು ಊರಿದ್ರೆ ಅದರ ಬಾಗಿಲಿಗೆ. ಈ ಕಾಮನಬಿಲ್ಲು ಮೋಡದ ನಾಡಿನ ಬಾಗಿಲಿಗೆ ಕಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಸುಂದರವಾಗಿ ಮೋಡ ಒಂದಿದೆ, ಅದಕ್ಕೆ ಕಾಮನಬಿಲ್ಲು ಕಮಾನಿನ ರೀತಿಯಲ್ಲಿ ಕಟ್ಟಿದಂತೆ ಕಾಣಿಸ್ತಾ ಇದೆ ಅಂತ ಅರ್ಥ. ಬಣ್ಣಗಳೇಳನು ತೋರಣ ಮಾಡಿದೆ, ಕಂದನ ಕಣ್ಣಿಗೆ ಚಂದವ ನೋಡಿದೆ. ಬಣ್ಣಗಳೇಳನು ಅಂತ ಹೇಳಿದ್ರೆ 7 ಬಣ್ಣಗಳನ್ನ ಹೊಂದಿದೆ. ತೋರಣ ಮಾಡಿದೆ, ಬಾಗಿಲಿಗೆಲ್ಲ ತೋರಣ ಹಾಕ್ತಾರಲ್ಲ, ಈ ತೋರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ 7 ಬಣ್ಣಗಳನ್ನ ಹೊಂದಿದೆ. ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಆ 7 ಬಣ್ಣ ಯಾವುದು ಅಂತ. ಯಾವುದು ಹೇಳಿ ನೋಡೋಣ. ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನಾವು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೇವಲ್ಲ, ವಿಬ್ಗ್ಯೋರ್ ಅಂತ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್. ಇದು 7 ಬಣ್ಣಗಳು ಕಾಮನಬಿಲ್ಲಿನಲ್ಲಿದೆ. ಊದಾ, ನೀಲಿ, ನೇರಳೆ ಹಾಗೂ ಹಸಿರು, ಹಳದಿ, ಆರೆಂಜ್ ಬಣ್ಣ ಇದೆ, ರೆಡ್ ಬಣ್ಣ ಇದೆ, ಕೆಂಪು ಬಣ್ಣದಲ್ಲೆಲ್ಲ ಈ ಬಣ್ಣಗಳನ್ನ ಹೊಂದಿರುವಂತಹ ಕಾಮನಬಿಲ್ಲನ್ನ ನಾವು ನೋಡಿದ್ದೇವೆ. ಆ 7 ಬಣ್ಣಗಳ ತೋರಣ ಎಲ್ಲಿಗೆ ಮಾಡಿದೆ? ಮೋಡದ ನಾಡಿಗೆ ಇದು ಮಾಡಿದೆ ಅಂತ. ಕಂದನ ಕಣ್ಣಿಗೆ ಚಂದವ ನೋಡಿದೆ. ಇದು ಮಗುವಿನ, ಕಂದ ಅಂದ್ರೆ ಮಗು, ಕಣ್ಣಿಗೆ ಚಂದವ ನೋಡಿದೆ. ಮಗುವಿಗೆ ನೋಡಲು ಅಂದ್ರೆ ನಮ್ಗೆ ಕಣ್ಣಿಗೆ ತಂಪು ಅಂತೇವೆಲ್ಲ, ಕಂದನ ಕಣ್ಣಿಗೆ ಚಂದವಾಗಿ ಕಾಣ್ತಾ ಇದೆ. ಮಗುವಿನ ಕಣ್ಣಿಗೆ ಇದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಹಣ್ಣಿನ ಹೂವಿನ ಹೊನ್ನನ್ನು ಕೂಡಿದೆ. ಹಣ್ಣಿನ ಹೂವಿನ ಹೊನ್ನನ್ನು ಕೂಡಿದೆ ಅಂತ ಹೇಳಿದ್ರೆ ಹಣ್ಣು, ಹೂವು, ಹೊನ್ನು. ಹೊನ್ನು ಅಂದ್ರೆ ಬಂಗಾರ. ಇವೆಲ್ಲ ಬಣ್ಣದಲ್ಲಿ ಕೆಲವು ಹಣ್ಣುಗಳು ಹಳದಿಯಾಗಿರ್ತವೆ, ಕೆಲವು ಕೆಂಪು ಬಣ್ಣದಲ್ಲಿರ್ತವೆ. ಬಣ್ಣ ಬಣ್ಣದ ಹಣ್ಣಿನ ರೀತಿ ಹಾಗೂ ಬಣ್ಣ ಬಣ್ಣದ ಹೂವಿನ ರೀತಿ. ಹೊನ್ನನ್ನು ಕೂಡಿದೆ ಅಂತ ಹೇಳಿದ್ರೆ ಚಿನ್ನದ ಬಣ್ಣವನ್ನ ಕೂಡ ಹೊಂದಿದೆ. ಹಾಗೂ ಅಷ್ಟು ಚಿನ್ನ ಎಷ್ಟು ಶ್ರೇಷ್ಠವೋ ಅದೇ ರೀತಿ ಈ ಹೊನ್ನಿನಂತಹ ಒಂದು ಕಾಮನಬಿಲ್ಲನ್ನ ಹಣ್ಣಿನ ಹೂವಿನ ರೀತಿಯಲ್ಲಿ, ಬಂಗಾರದ ರೀತಿಯಲ್ಲಿ ನಮಗೆ ಅತಿ ಸುಂದರವಾಗಿ ಕಾಣ್ತಾ ಇದೆ. ಮಕ್ಕಳ ಕಣ್ಣಿಗೂ ಚಂದವಾಗಿ ಕಾಣ್ತಾ ಇದೆ. ಹಾಗಾಗಿ ಹಣ್ಣಿನ ಹೂವಿನ ಹೊನ್ನನ್ನು ಕೂಡಿದೆ. ಮಕ್ಕಳಿಗೆಲ್ಲ ಇಷ್ಟಪಡುವಂತ ಒಂದು ಹೂವಿನ ತೋಟ ಇರ್ಬೋದು ಅಥವಾ ಹಣ್ಣುಗಳ ತೋಟ ಇರ್ಬೋದು. ಅದೇ ರೀತಿ ಈ ಕಾಮನಬಿಲ್ಲು ಕೂಡ ಮಕ್ಕಳಿಗೆ ಕಾಣ್ತಾ ಇದೆ. ಮಕ್ಕಳಿಗೋಕುಳಿ ಆಟವ ನೋಡಿದೆ. ಮಕ್ಕಳಿಗೆಲ್ಲ ನೀರಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಓಕುಳಿ ಆಡುವುದಂದ್ರೆ, ಬಣ್ಣದ ನೀರಿನ ಆಟ ಆಡುವುದಂದ್ರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ. ಹಾಗೆ ಮಕ್ಕಳಿಗೋಕುಳಿ ಆಟವ ನೋಡಿದೆ. ಮಕ್ಕಳಿಗೆ ಈ ಬಣ್ಣಗಳೆಲ್ಲ ಒಟ್ಟು ಸೇರಿ ಓಕುಳಿ ಆಟವನ್ನ ತಂದಂತೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕುವೆಂಪುರವರು ಅಭಿಪ್ರಾಯ ಪಡ್ತಾರೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ತೆಂಗಿನ ತೋಟ ಅಂದ್ರೆ ಕೋಕೋನಟ್ ಟ್ರೀಸ್ ಎಲ್ಲ ಇರ್ತದಲ್ಲ, ಅದರ ತೋಟ, ದೊಡ್ಡದಾದಂತ ಫಾರ್ಮ್.
ಅದರಲ್ಲಿ ಬುಡದಲ್ಲಿ ಮೂಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದಂತೆ ನಮ್ಗೆ ಅನ್ನಿಸ್ತದೆ. ಆದರೆ ಕಾಮನಬಿಲ್ಲು ಎಲ್ಲಿ ಕಾಣ್ತದೆ? ಆಗಸದಲ್ಲಿ, ಬಾನಿನಲ್ಲಿ ಕಾಣ್ತದೆ. ಬಾನಿನಲ್ಲಿ ದೊಡ್ಡದಾಗಿ ಕಾಣುವಂತಹ ಕಾಮನಬಿಲ್ಲು ನಮಗೆ ತೆಂಗಿನ ತೋಟದ ಬುಡದಲ್ಲಿ ಮೂಡಿದಂತೆ ಭಾಸವಾಗ್ತದೆ. ಅದು ಹೇಗೆ ಅಂದ್ರೆ, ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ಭೂಮಿಗೆ, ಅರ್ತ್ಗೆ ಮತ್ತೆ ಸ್ಕೈಗೆ, ಬಾನು ಅಂದ್ರೆ ಆಕಾಶ, ಸ್ಕೈ, ಅರ್ತ್ ಮತ್ತೆ ಸ್ಕೈನ ನಡುವೆ ಬ್ರಿಡ್ಜ್ ತರ ಇದು ಕಾಣಿಸ್ತಾ ಇದೆ. ಯಾವ ರೀತಿ ನಾವು ಬ್ರಿಡ್ಜ್ ಮೇಲೆ ಹತ್ತಿ ಹೋದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೋದು, ಅದೇ ರೀತಿ ಭೂಮಿಗೆ ಬಾನಿಗೆ ಸೇತುವೆ ರೀತಿ ಈ ಕಾಮನಬಿಲ್ಲು ಕಾಣ್ತಾ ಇದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಇದನ್ನು ಬರೆದಂತಹ ಕವಿಯ ಹೆಸರು ಕುವೆಂಪು. ನಮ್ಮ ರಾಷ್ಟ್ರಕವಿ ಕುವೆಂಪು ರಚಿತ ಕವನ ಇದು. ಚೆನ್ನಾಗಿದೆ ಅಲ್ಲ ಮಕ್ಕಳೇ? ಇನ್ನೊಂದ್ಸಲ ಇದನ್ನ ಓದ್ಕೊ ಬರೋಣ. ಪದ್ಯ 6. ಕಾಮನಬಿಲ್ಲು ಕಮಾನು ಕಟ್ಟಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವನೂಡಿದೆ. ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವನೂಡಿದೆ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ ಮಕ್ಕಳಿಗೋ ಕುಳಿ ಆಟವನೂಡಿದೆ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ ಮಕ್ಕಳಿಗೋ ಕುಳಿಯಾಟವನೂಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ನೋಡಿದ್ರಲ್ಲ ಮಕ್ಕಳೇ, ಕಾಮನಬಿಲ್ಲು ಪದ್ಯವನ್ನ ಎಷ್ಟು ಸುಂದರವಾಗಿ ಕವಿ ಇಲ್ಲಿ ಬರೆದಿದ್ದಾರೆ ಅಂತ. ಕುವೆಂಪು